ನೀವು ದ ಡಾರ್ಕ್ ನೈಟ್ ರೈಸ್ ಎಂಬ ಬ್ಯಾಟ್ಮ್ಯಾನ್ ಮೂವಿನ ನೋಡಿರ್ತೀರಾ. ಅಲ್ಲಿ ಮಾಡೋದು ಹೇಗೆ ಅಂದರೆ, ನಾವು ಒಂದು ಸ್ಟಾಪ್ ಹಿಡಿತೀರಿ ಅಂದ್ರೆ ನಾವು £2 ಪೇ ಮಾಡಬೇಕು. ನಾವು 10 ಹಿಡಿತೀರಿ ಅಂದರೆ £2, ಅರೌಂಡ್ ₹220 ಗಾಯ್ಸ್. ಫೈನಲಿ ವೆಲ್ಕಮ್ ಟು ದ ಗ್ರೇಟ್ ವಾಲೆಟನ್ ಹಾಲ್, ದ ಸೈಂಟಿಫಿಕ್ ಕಲೆಕ್ಷನ್ಸ್. ಅದು ನೋಡಿ, ಮನುಷ್ಯನ ಸ್ಕೆಲಿಟನ್ ಥರ ಇದೆ. ಬಟ್ ಅದು ಈ ಹಾಲ್ನ ನೋಡ್ತಾ ಇದ್ದೀರಾ, ಇದು ಸುಮಾರು 1588ರಲ್ಲಿ ನಿರ್ಮಾಣವಾಗುತ್ತೆ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಇವತ್ತಿನ ವೀಡಿಯೋ ಮಾಡೋ ಕಾರಣ ಏನಂದರೆ, ನಾವು ಇವತ್ತು ಹೋಗ್ತಾ ಇದ್ದೀವಿ ಒನ್ ಆಫ್ ದ ಫೇಮಸ್ ಪ್ಲೇಸ್ ಆ್ಯಂಡ್ ಬಿಲ್ಡಿಂಗ್ ನೋನ್ ಆಸ್ ದ ವಾಲೆಟನ್ ಹಾಲ್ ಅಂತ. ಈ ತುಂಬ ಜನ ನೀವು ದ ಡಾರ್ಕ್ ನೈಟ್ ರೈಸ್ ಎಂಬ ಬ್ಯಾಟ್ಮ್ಯಾನ್ ಮೂವಿನ ನೋಡಿರ್ತೀರಾ. ಅಲ್ಲಿ ಬರುವಂಥ ದ ವೇಯ್ನ್ ಮೆನರ್ ಎಂಬ ರೆಸಿಡೆನ್ಸ್ ಇದಾಗಿದೆ. ಇಲ್ಲೇ ಆ ಮೂವಿನ ಶೂಟಿಂಗ್ ಮಾಡಿರೋದು. ಸೊ ಬನ್ನಿ ಹೇಗಿದೆ ಅಂತ ನೋಡೋಣ. ಒಳಗಡೆ ಮ್ಯೂಸಿಯಮ್ಸ್, ಅಲ್ಲಿ ನಮ್ಮ ಪಾರ್ಕ್ ಎಲ್ಲ ಬಿಲ್ಡಿಂಗ್ಸ್, ಕಟ್ಟಡ ಹೇಗಿದೆ ಅಂತ ನೋಡಿ ನಿಮಗೂ ತೋರಿಸ್ಕೊಡ್ತೀನಿ. It hit the big screen 2 weeks ago and has already grossed £450 million worldwide. Batman is back, and he got here via the Midlands. Woollerton Hall is one of Nottingham's most popular attractions, but in June last year the public were kept out as Warner Brothers moved in. For 1 week only, the Tudor mansion became Wayne Manor, the home of Batman's alter ego Bruce Wayne. In rolled a crew of 500 and some of the biggest names in Hollywood. The mayor's going to dump him in the spring. Really? Mm-hmm. For those who work at the hall, it was an experience they'll never forget. I was about here. ಹೋಗ್ತಾ ಇಲ್ಲ ನನ್ನ ಜೊತೆ, ಅದೇ ಮಕ್ಕಗಳು ಬರ್ತಿದ್ದಾವೆ, ನೀವು ನೋಡ್ಬೋದು. ನಮಸ್ತೆ. ಗೈಸ್, ನಾವು ಇವತ್ತು ಬಸ್ಸಲ್ಲಿ ಪ್ರಯಾಣ ಮಾಡಬೇಕು. ಬಿಕಾಸ್ ಮನೆಯಿಂದ ತುಂಬ ದೂರ ಇದೆ, ಬೈ ವಾಕ್ ಹೋಗೋಕ್ಕಾಗಲ್ಲ. ಸೊ ಬಸ್ಸಲ್ಲಿ ಪ್ರಯಾಣ ಮಾಡಬೇಕಾಗುತ್ತೆ. ಗೈಸ್, ನೀವು ನೋಡ್ಬೋದು ಬಸ್ ಸ್ಟಾಪ್ ಹೇಗಿದೆ ಅಂತ. ಇಲ್ಲಿ ಒಳ್ಳೆ ಅಡ್ವಾನ್ಸ್ ಲೆವೆಲಲ್ಲಿದೆ ಗೈಸ್ ಬಸ್ ಸ್ಟಾಪ್ ಇಲ್ಲಿ. ಬಿಕಾಸ್ ನೋಡಿ, ಇಲ್ಲಿ ಡಿಸ್ಪ್ಲೇ ಇದೆ. ಈ ಡಿಸ್ಪ್ಲೇಯಲ್ಲಿ ಪಕ್ಕಾ ಟೈಮಿಂಗ್, ಇನ್ 2 ಮಿನಿಟ್ಸಲ್ಲಿ ಬಸ್ ಬರುತ್ತೆ ಅಂದರೆ ಆ 2 ಮಿನಿಟ್ಸಲ್ಲೇ ಬಸ್ ಬರುತ್ತೆ. ಇನ್ ಕೇಸ್ ಬೇಗ ಬಂತು ಅಂದ್ರೂ ಅದು ಇಲ್ಲೇ ವೆಯ್ಟ್ ಮಾಡುತ್ತೆ. ಆ್ಯಕ್ಚುಲಿ ಬಸ್ಸು ಬೇಗ ಮೂವ್ ಆಗಲ್ಲ. ಇಲ್ಲಿ ಬಂದುಬಿಟ್ಟು ವೆಯ್ಟ್ ಮಾಡಿ ಅದೇ ಟೈಮಲ್ಲೇ ಸ್ಟಾರ್ಟ್ ಆಗುತ್ತೆ ಬಸ್ಸು. ಸೊ ಅದಕ್ಕೆ ಅಡ್ವಾನ್ಸ್ ಲೆವೆಲ್. ಆಮೇಲೆ ಟೈಮಿಂಗ್ಸ್ ಎಲ್ಲ ಕ್ಲೀನಾಗಿ ಮೆನ್ಷನ್ ಮಾಡಿರ್ತಾರೆ. ಯಾವ ಟೈಮ್ಗೆ ಯಾವ ಬಸ್ ಬರುತ್ತೆ, ಯಾವ ದಿನ ಯಾವ ಬಸ್ ಬರುತ್ತೆ, ಪ್ರತಿಯೊಂದನ್ನು ಮೆನ್ಷನ್ ಮಾಡಿರ್ತಾರೆ ಗೈಸ್. ಸೂಪರ್ ಟೆಕ್ನಾಲಜಿ. ಆ್ಯಂಡ್ ಕುತ್ಕೊಳ್ಳೋಕ್ಕೂ ಕೂಡ ಒಳ್ಳೆ ಚೆನ್ನಾಗಿದೆ ಗೈಸ್. ನೋಡಿ, ಡ್ಯೂ ಅಂತ ಇದೆ, ಬಸ್ ಬಂದೇ ಬಿಡ್ತು. ಕರೆಕ್ಟ್ ಟೈಮಿಗೆ ಬಸ್ ಬರುತ್ತೆ ಗೈಸ್. ಆ್ಯಂಡ್ ಇಲ್ಲಿ ಲೈನ್ ಮೇಂಟೈನ್ ಮಾಡಬೇಕು. ಫಸ್ಟ್ ಅವ್ರು ಇಳಿಬೇಕು, ಜನ ಇಳಿದ ನಂತರನೇ ಹತ್ತಬೇಕು. ಓಡೋಗತ್ತೋದು ಸೆಂಟ್ರಲ್ಲಿ ಎಲ್ಲಂದರೆ ಅದು ಬಸ್ ನಿಲ್ಲಿಸೋದು ಅದೆಲ್ಲ ಇಲ್ಲ ಗೈಸ್ ಇಲ್ಲಿ. ಬನ್ನಿ ಬಸ್ ಪ್ರಯಾಣ ಹೇಗಿದೆ ನೋಡೋಣ, ಜನ ಎಲ್ಲ ನೋಡ್ಬೋದು. ಸೊ ಗೈಸ್, ಡಬಲ್ ಡೆಕ್ಕರ್ ಬಸ್ಸು ಮೇಲೆ ಹತ್ತುತ್ತಾ ಇದ್ರಿ. ಇನ್ನೊಂದು ವಿಷಯ ಏನಂದರೆ, ಇಲ್ಲಿನ ಬಸ್ಸಲ್ಲಿ ಪ್ರಯಾಣ ಮಾಡೋದು ಹೇಗೆ ಅಂದರೆ, ನಾವು ಒಂದು ಸ್ಟಾಪ್ ಹಿಡಿತೀರಿ ಅಂದ್ರೆ ನಾವು £2 ಪೇ ಮಾಡಬೇಕು. ನಾವು ಒಂದು ಸ್ಟಾರ್ಟಿಂಗ್ ಪಾಯಿಂಟು ಎಂಡ್ ಪಾಯಿಂಟಲ್ಲಿ ಇಳಿತೀರಿ ಅಂದ್ರೂ £2 ಪೇ ಮಾಡಬೇಕಾಗುತ್ತೆ. ಒಂದು ಸತಿ 10 ಇಳಿತೀರಿ ಅಂದರೆ £2, ಅರೌಂಡ್ ₹220 ಇದ್ರಿ ಗೈಸ್. ಥ್ಯಾಂಕ್ ಯು. ಈ ಭಾರತೀಶ್ ಅವರು ಯಾವುದೋ ಬೇರೆ ಸ್ಟಾಪಲ್ಲಿ ಇಳಿಸ್ಬಿಟ್ಟಿದ್ದಾರೆ. ಇನ್ನೂ 20 ನಿಮಿಷ ವಾಕ್ ಮಾಡಬೇಕು. ಇಲ್ಲ ಗೈಸ್, ಬೇರೆ ಸ್ಟಾಪಲ್ಲಿ ಇಳಿಸಿದ್ದಾರೆ. ಏನು ಇದು ನೋಡ್ತಾ ಇದ್ದೀರಾ, ಈ ವಾಲು, ಇದ್ರ ಒಳಗಡೆಯಿಂದಾನೇ ಎಂಟ್ರಿ ಆಗಬೇಕು. ಇದೊಂದು ಗೇಟು, ಬನ್ನಿ ಎಂಟ್ರಿ ಆಗೋಣ. ಸೊ ಗೈಸ್, ವಾಲ್ ತೋರಿಸಿದ್ನಲ್ಲ, ಗೇಟ್ ಓಪನ್ ಮಾಡಾಯಿತು, ಬನ್ನಿ ಹೋಗೋಣ. ವೆಲ್ಕಮ್ ಟು ವಾಲೆಟನ್ ಹಾಲ್ ಆ್ಯಂಡ್ ಡಿ ಪಾರ್ಕ್. ವಾವ್ ಗಾಯ್ಸ್, ಏನು ಪರಿಸರ, ಏನು ನೇಚರ್ ಗಾಯ್ಸ್, ಎಷ್ಟು ತಂಪಾಗಿದೆ ಅಂದರೆ.
ಗಾಯ್ಸ್ ಅಲ್ಲೊಂದು ಜಿಂಕೆ ಇದೆ, ಜಿಂಕೆ ನೋಡ್ಬೋದು. ಇಲ್ಲಿ ತುಂಬ ಐ ಮೀನ್ ಡೀರ್ ಪಾರ್ಕ್ ಇದೆ, ತುಂಬ ಜಿಂಕೆಗಳನ್ನ ನೋಡ್ಬೋದು. ಬಟ್ ಇದೆಲ್ಲ ಆ ಪಾರ್ಕಿಂದ ತಪ್ಪಿಸ್ಕೊಂಡು ಬಂದಿದೆ. ಇಲ್ಲಿ ಗೋಲ್ಫ್ ಕೋರ್ಟ್ ಬೇರೆ ಇದೆ, ಜನರಲ್ಲ ಗೋಲ್ಫಲ್ಲಿ. ಗಾಯ್ಸ್ ಇದೊಂದು ದೊಡ್ಡ ಪಾರ್ಕು, ಐ ಮೀನ್ ಸುಮಾರು ದೊಡ್ಡ ಲ್ಯಾಂಡ್ ಒಳಗಡೆ ಒಂದು ಹಾಲ್ ಇದೆ, ವೊಲಾಟನ್ ಹಾಲ್ ಅಂತ. ಸೊ ಒಂದು ಗಾಲ್ಫ್ ಕೋರ್ಟ್ ಇದೆ, ಸುತ್ತ ಒಂದು ದೊಡ್ಡ ಡೀರ್ ಪಾರ್ಕ್ ಇದೆ, ಒಂದು ಲೇಕ್ ಇದೆ. ಆ್ಯಂಡ್ ಜನರು ತುಂಬ ವಾಕಿಂಗ್ ಬರ್ತಾರೆ, ನೀವು ನೋಡ್ಬೋದು ತುಂಬ ಜನ ಬಂದಿದ್ದಾರೆ ಸೈಕ್ಲಿಂಗು, ವಾಕಿಂಗು. ಇಲ್ಲೇ ಒಂದು ಲೇಕ್ ಇದೆ, ಗೈಸ್ ಲೇಕ್. ನಾಯಿ ನೋಡಿ ಸಕ್ಕದಾಗಿದೆ. You can stroke him if you want. Yeah, sure. Thank you. His name's Colin. Colin, it won't bite, right? Sorry? Won't you bite? No, he's fine. He's fine. He's a very young husky. ಎಷ್ಟು ಕ್ಯೂಟ್ ಆಗಿದೆ ನೋಡಿ ಗಾಯ್ಸ್. ಈ ಹುಡುಗಿನ ಎಷ್ಟು ಕ್ಯೂಟ್ ಆಗಿದೆ ನೋಡ್ರಿ. Aren't you? Give me a second, bro. ಸಕ್ಕತ್ತಾಗಿದೆ ಗಾಯ್ಸ್. ಥ್ಯಾಂಕ್ ಯು. You're welcome. ಯಾರ ಇದೊಂದು ಕೆಫೆಟೇರಿಯಾ ನೋಡ್ಬೋದು ಹೇಗಿದೆ ಅಂತ. ಇಲ್ಲಿ ಬ್ಯಾಟ್ಮ್ಯಾನ್ ಎಲ್ಲ ಹಾಕಿದ್ದಾರೆ, ಬಿಕಾಸ್ ನಾನು ಹೇಳ್ದಂಗೆ ಬ್ಯಾಟ್ಮ್ಯಾನ್ದು ಮೂವಿ ತೆಗ್ದಿದ್ರು ಇಲ್ಲಿ. ನೈಟ್ ರೈಸ್ ಅನ್ನೋ ಅಂತ ಮೂವಿ ಆಗಿದೆ. ಇಲ್ಲೆಲ್ಲಿ ಯಾವ ಕೆಫೆಗೆ ಹೋದ್ರೂ ನಾಯಿನೆಲ್ಲ ಕರ್ಕೊಬರ್ಬೋದು ಗಾಯ್ಸ್ ಒಳಗಡೆ. ಇಲ್ಲೇ ಒಂದು ಬಿಯರ್ ಪಬ್ ಇದೆ, ಐ ಮೀನ್ ರೆಸ್ಟೋ ಬಾರ್. ಕೆಫೆಟೇರಿಯಾ ಗೈಸ್, ಜನ ಇಲ್ಲಿ ಬಂದು ಏನಾದರೂ ಮಾಡ್ಕೊಬಂದು ಅವ್ರ ಮನೆಯಿಂದನೂ ತಂದು ಇಲ್ಲೇ ಕುತ್ಕೊಂಡು ತಿನ್ಬೋದು. ಆ್ಯಂಡ್ ಇಲ್ಲೇ ಪರ್ಚೇಸ್ ಮಾಡಿನೂ ತಿನ್ಬೋದು. ಆ್ಯಂಡ್ ಗಾಯ್ಸ್ ನೀವು ನೋಡ್ಬೋದು ಒಂದು ಟೇಬಲ್ ಟೆನ್ನಿಸ್ ಕೂಡ ಇದೆ, ಐ ಮೀನ್ ಬೋರ್ಡ್ ಕೂಡ ಇದೆ. ಇಲ್ಲಿ ಬಂದು ರಿಲ್ಯಾಕ್ಸ್ ಮಾಡೋದಕ್ಕೆ, ಎಂಜಾಯ್ ಮಾಡ್ಬೋದು ಗೇಮ್ ಆಡುವಂಥ ಮುಖಾಂತರದಿಂದ. ನೋಡೋದು ಆಟ ಆಡ್ಬಿಟ್ಟು ಒಂದು ಶಾರ್ಟ್ ಹೊಡೆಯೋಣ ಬಾ. ನೋಡಿ ಗೈಸ್, ಪಾಪು ಎಷ್ಟು ಕ್ಯೂಟ್ ಆಗಿದೆ, ಅಕ್ಕ ತಂಗಿ ಎಷ್ಟು ಕ್ಯೂಟ್ ಆಗಿದ್ದಾರೆ. ನೋಡಿ ಹುಡುಗ ಚೈನ್ ಇಲ್ದಿರೋ ಸೈಕಲ್ ತುಳಿತಾವನೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ, ಹೊಡಿರಿ ಚಪ್ಪಾಳೆ. ಗಾಯ್ಸ್ ಫೈನಲಿ ವೆಲ್ಕಮ್ ಟು ದ ಗ್ರೇಟ್ ವೊಲಾಟನ್ ಹಾಲ್. ಗಾಯ್ಸ್ ಸುಮಾರು 1588ನೇ ಇಸ್ವಿಲಿ ಈ ಗ್ರೇಟ್ ವೊಲಾಟನ್ ಹಾಲ್ ಕನ್ಸ್ಟ್ರಕ್ಟ್ ಆಗುತ್ತೆ. ಇದನ್ನು ಕನ್ಸ್ಟ್ರಕ್ಟ್ ಮಾಡಿದವರು ಸರ್ ಫ್ರಾನ್ಸಿಸ್ ವಿಲೋಗ್ಬಿ ಎಂಬಾತ. ಅವರು ಇಡೀ ಯುಕೆಲೇ ಒಬ್ಬ ರಿಚೆಸ್ಟ್ ಪರ್ಸನ್ ಅವಾಗಲೇ ಆಗಿದ್ರು. ಈ ಲ್ಯಾಂಡ್ ಬಂದುಬಿಟ್ಟು ಗಾಯ್ಸ್, ಇದು ಬಿಲ್ಡಿಂಗು ಸೆಂಟ್ರಲ್ಲಿ ಒಂದಿದೆ, ಸುತ್ತ ಪರಿಸರ ಒಂದಿದೆ, ಲೈಕ್ ಗಾರ್ಡನಿಂಗ್ ಮಾಡಿದ್ದಾರೆ, ಲೇಕ್ ಇದೆ, ಒಂದು ಗಾಲ್ಫ್ ಕೋರ್ಟ್ ಇದೆ, ಒಂದು ಡೀರ್ ಪಾರ್ಕ್ ಇದೆ, ಬೋಟಿಂಗ್, ಪ್ರತಿಯೊಂದು ಆಗಿನ ಕಾಲದಲ್ಲೇ ಅವರು ಏನೇನು ಬೇಕು ಅವ್ರ ಅಗತ್ಯಕ್ಕೆ ಅದನ್ನೆಲ್ಲ ಇಲ್ಲೇ ಅಳವಡಿಸ್ಕೊಂಡಿದ್ದಾರೆ. ಸೊ ಅವರು ತನ್ನ ಕುಟುಂಬ ಹಾಗೂ ತಾನು ವಾಸ ಮಾಡೋಕ್ಕೋಸ್ಕರ ಇಷ್ಟು ದೊಡ್ಡ ಬಿಲ್ಡಿಂಗ್ನ ಕಟ್ಟಿದ್ರಂತೆ ಗಾಯ್ಸ್. ವರ್ಷ ಕಳೆದಂತೆ ಇದು ಫೇಮಸ್ ಆಯಿತು, ಇಲ್ಲಿನ ಸುತ್ತಮುತ್ತ ಜನರಿಗೆಲ್ಲ ಫೇಮಸ್ ಆಯಿತು, ಐ ಮೀನ್ ಹಬ್ಬಿ ಒಂದು ಪ್ರವಾಸ ತಾಣ ಆಯಿತು. 2012ನೇ ಇಸ್ವಿಲಿ ದ ಡಾರ್ಕ್ ನೈಟ್ ಆಫ್ ರೈಸ್ ಎಂಬ ಒಂದು ಬ್ಯಾಟ್ಮ್ಯಾನ್ ಮೂವಿ ಬರುತ್ತೆ. ಆ ಮೂವಿಲಿ ನಾವು ನೋಡ್ಬೋದು ಒಂದು ರೆಸಿಡೆನ್ಸ್, ವೇವ್ ಮ್ಯಾನರ್ ಎಂಬ ಒಂದು ರೆಸಿಡೆನ್ಸ್ನ ಯೂಸ್ ಮಾಡಿದ್ದಾರೆ. ಆ ರೆಸಿಡೆನ್ಸು ಇದಾಗಿದೆ. ಸೊ ಆ ನಂತರ ಇದು ಒಂದು ಇಡೀ ಜಗತ್ತಿಗೇನೆ ಪ್ರಸಿದ್ಧ ತಾಣವಾಯಿತು. ಅದ್ರ ಒಳಗಡೆ ಗೈಸ್ ಮ್ಯೂಸಿಯಂ ಹೊಂದಿದೆ. ಆಗಿನ ಕಾಲದಲ್ಲಿ ಯಾವ್ಯಾವ ಮಿನರಲ್ಸ್ ಆಗಲಿ, ಸ್ಟೋನ್ ಆಗಲಿ, ಏನೇನು ಹೊಂದಿದ್ರು ಅದೆಲ್ಲ ಕಲೆಕ್ಷನ್ಸ್ ಮಾಡಿ. ಮೇಯ್ನ್ ಉದ್ದೇಶ ಏನಂದರೆ ಸರ್ ಫ್ರಾನ್ಸಿಸ್ ಅವ್ರ ಕುಟುಂಬ ಎಲ್ಲ ವಾಸ ಮಾಡ್ತಾಯಿತ್ತು. 1910ನೇ ಇಸ್ವಿಲಿ ಅವರು ಇಲ್ಲಿಂದ ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗ್ತಾರೆ. ಇದನ್ನು ಮ್ಯೂಸಿಯಮ್ ಆಗಿ ಕನ್ವರ್ಟ್ ಮಾಡಿ ಇದ್ರ ಒಳಗಡೆ ಅನಿಮಲ್ ಸ್ಪೆಸಿಮನ್ಸ್ ಆಗಲಿ, ಫಿಶ್ ಸ್ಪೆಸಿಮನ್ ಆಗಲಿ, ದೆನ್ ಲೈಕ್ ಮಿನರಲ್ಸ್, ಆಗಿನ ಕಾಲದಲ್ಲಿ ಇರುವಂಥ ಕಲ್ಲುಗಳು, ಅದನ್ನೆಲ್ಲ ಕಲೆಕ್ಷನ್ಸ್ ಮಾಡಿ ಚೆನ್ನಾಗೆ ಇಟ್ಟಿದ್ದಾರೆ ಗಾಯ್ಸ್. ಇದೊಂದು ಕಲ್ಚರಲ್ ಎಜುಕೇಟ್ ಮಾಡೋಕ್ಕೋಸ್ಕರ ಜನರಿಗೆ ಇದೊಂದು ಮ್ಯೂಸಿಯಮ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ ಹೇಳಬಲ್ಲೆ ಗಾಯ್ಸ್. ಇದೇ ಸ್ಟ್ರಕ್ಚರ್, ಇದೇ ಒಂದು ಮ್ಯಾಪ್ ಗಾಯ್ಸ್ ನಾವು ವೊಲಾಟನ್ ಹಾಲ್ದು. ಈ ಸ್ಟ್ರಕ್ಚರಲ್ಲಿ ಇದೆ ಅಂತ ಹೇಳಿದ್ರೆ ಏನು ತಪ್ಪಾಗೋದಿಲ್ಲ. ನಾವು ಮ್ಯೂಸಿಯಂ ಎಂಟ್ರಿ ಆಗಿದೆ ನೋಡ್ಬೋದು.
ಕಾಮನ್ ಹಿಪ್ಪೋಪೊಟಮಸ್ ಅಂತ ಅದ್ರದ್ದು ಸ್ಕೆಲಿಟನ್ ಬಾಡಿ ಇದೆ. ಆ್ಯಂಡ್ ನೆಕ್ಸ್ಟು ಡೊಮೆಸ್ಟಿಕ್ ಆರ್ಸ್ ಅಂತ ಒಂದು ಪ್ರಾಣಿದು. ಇಲ್ಲೆಲ್ಲ ವೀಡಿಯೋ ಮಾಡ್ಬೋದು ಗೈಸ್, ಯಾರು ಏನು ಅನ್ನಲ್ಲ. ವೀಡಿಯೋ ಮಾಡಿ ಇದನ್ನು ಬೇರೆ ಜನಕ್ಕೂ ನಾವು ವೀಡಿಯೋಸ್ ಅಪ್ಲೋಡ್ ಮಾಡಿ ತೋರಿಸ್ಬೋದು. ಲಯನ್ ಗೈಸ್, ದ ಇಂಡಿಯನ್ ಲಯನ್. ವಾವ್, ಎಲ್ಲೋದ್ರೂ ನಮ್ಮ ಇಂಡಿಯಾದ ಏನಾದರೂ ಒಂದು ಇದ್ದೇ ಇರುತ್ತೆ ಗೈಸ್. ದಟ್ಸ್ ದ ಪವರ್ ಆಫ್ ಅವರ್ ಕಂಟ್ರಿ ಇಂಡಿಯಾ. ಇದೇನೋ ಕೋಕೋಡರ್ಮಿಯಾ ಸೀಡ್ ಮಶ್ರೂಮ್. ಇಲ್ಲಿ ಲೈಕ್ ಸೈಂಟಿಫಿಕ್ ಕಲೆಕ್ಷನ್ಸ್ ಕೂಡ ಇಟ್ಟಿದ್ದಾರೆ ಗೈಸ್. ಲೈಕ್ ಆಗ ಲೈಕ್ ಎಕ್ಸ್ಪೆರಿಮೆಂಟ್ಸ್ಗೆಲ್ಲ ಏನೇನು ಯೂಸ್ ಮಾಡ್ತಾಯಿದ್ರು ಅಂಥದ್ದೂ ಇದೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ನೋಡೋಣ. ವೆದರ್ ಯಾವುದೋ ಇದು ಬರ್ಡ್ ನೇಮ್ ಗೈಸ್, ನೀವೇ ಹೋಗಿ. ಗೈಸ್ ನಾವು ಒಬ್ರನ್ನ ಕೇಳಿದ್ರಿ, ಆ್ಯಕ್ಚುಲಿ ಇದೆಲ್ಲ ಒರಿಜಿನಲ್ ಬರ್ಡ್ ಅಂತೆ. ಸಮ್ ಕೆಮಿಕಲ್ನ ಯೂಸ್ ಮಾಡಿಬಿಟ್ಟು ಅದು ಏನು ಆಗಬಾರ್ದು ಅಂತ ಹೇಳಿ ಒರಿಜಿನಲ್ ಬರ್ಡ್ನೇ ಅಲ್ಲಿ ಹಾಗೆ ಅಳವಡಿಸಿದಾರಂತೆ ಗೈಸ್. ನನಗೆ ನಂಬಕ್ಕೆ ಆಗ್ತಾಯಿಲ್ಲ ಇದು ಒರಿಜಿನಲ್ ಅಂತ, ಬಟ್ ಅವ್ರು ಹೇಳಿರೋದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಗೈಸ್. ಇದೆಲ್ಲ ಒರಿಜಿನಲ್ ಅಂತೆ. ಸಮ್ ಏನೋ ಕೆಮಿಕಲ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಸಮ್ ಆಲ್ಸೋ ಆ ಕೊಂಬು ಗಿಂಬು ಎಲ್ಲ ನೋಡ್ಬೋದು, ಅಲ್ಲೇನೋ ಒಂದು ಸ್ವಲ್ಪ ಇನ್ನೋವೇಟ್ ಏನೋ ಚೇಂಜ್ ಮಾಡಿರ್ತಾರೆ ಬೈ ಯೂಸಿಂಗ್ ವೈಟ್ ಸಿಮೆಂಟ್ ಸಮಥಿಂಗ್. ವೈಲ್ಡ್ ಬೋರ್, University of Lies, Plaster of Dudo. ಒರಿಜಿನಲ್ ಅಲ್ಲ ಗೈಸ್ ಇದು. ಲೇಡಿ ಆಮಸ್ ಪ್ಲೇಸೆಂಟ್ ಅಂತ ಇದ್ರ ರೆಕ್ಕೆ ನೋಡಿ ಗೈಸ್ ಎಷ್ಟು ಉದ್ದ ಇದೆ. ಅದು ನೋಡಿ ಮನುಷ್ಯನ ಸ್ಕೆಲಿಟನ್ ಥರ ಇದೆ, ಬಟ್ ಅದು ಬಂದ್ಬಿಟ್ಟು ಗೋರಿಲ್ಲ. ಅದು ಸ್ಕೆಲಿಟನ್ ಗೈಸ್ ಹೇಗಿದೆ, ಗೋರಿಲ್ಲ ಕೂಡ ನಮ್ಮ ಮನುಷ್ಯನ ಥರನೇ. ಗೈಸ್ ನೀವು ಅಷ್ಟೇ ನಿಮ್ಮ ಸರೌಂಡಿಂಗ್ ಎಲ್ಲಾದರೂ ಇಂಥ ಅನಿಮಲ್ಸ್ ಮ್ಯೂಸಿಯಮ್ ಇತ್ತು ಅಂದರೆ ಒಂದು ಸತಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ಗೈಸ್. ಯಾರು ಇನ್ನೂ ಹೋಗಿರಲ್ಲ ಅವ್ರಿಗೆ ಹೇಳ್ತಾ ಇದ್ದೇನೆ, ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ. ಒಳ್ಳೇದೊಂದು ವೈಪ್ ಕೊಡುತ್ತೆ ಗೈಸ್. ಈ ಥರ ಎಲ್ಲ ಇತ್ತು ಆಗಿನ ಕಾಲದಲ್ಲಿ ಅಂತ ಒಂದು ವೈಪ್ ಕೊಡುತ್ತೆ ನಮಗೆ. ನೋಡ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಕಲ್ಲುಗಳು. ಇದು ಏನೇನೋ ಹೇಳ್ತಾರೆ, ಬಟ್ ಐ ಮೀನ್ ಡಿಫ್ರೆಂಟ್ ನೇಮ್ಸ್ ಇದಕ್ಕೆ ಅಂತಲೇ ಕೊಟ್ಟಿದ್ದಾರೆ. ಇದೆಲ್ಲ ಒರಿಜಿನಲ್ ಗೈಸ್. ಮಿನರಲ್ಸ್ ಅಂತ, ಅಮೇಜಿಂಗ್ ಮಿನರಲ್ಸ್. ಚೆನ್ನಾಗಿದೆ. ಒನ್ ಡೇ ವಿಸಿಟ್ಗೆಲ್ಲ ಓಕೆ ಗೈಸ್. ದೊಡ್ಡ ಪಾರ್ಕ್ ಇದೆ, ಅದೊಂದು ಪ್ಲಸ್ ಪಾಯಿಂಟ್ ಆ್ಯಕ್ಚುಲಿ. ಪಾರ್ಕ್ ಇದೆಯಲ್ಲ ನೋಡಿ ಎಂಜಾಯ್ ಮಾಡ್ಬೋದು. ಹೇಳಿ ಇಷ್ಟು ದೊಡ್ಡ ಬಂಗಲೆ ಕಟ್ಟಿ ಆ್ಯಂಡ್ ಅದನ್ನು ಅಲ್ಲಿ ಆಗ ಅವ್ರ ಫ್ಯಾಮಿಲಿ ವಾಸ ಮಾಡ್ತಿದ್ದು. ಆ ನಂತರ ಇದನ್ನ ಮ್ಯೂಸಿಯಮ್ ಮಾಡಿ ಇನ್ವರ್ಟ್ ಮಾಡಿ ಜನರಿಗೆ ಒಂದು ಎಜುಕೇಟ್ ಮಾಡೋಣ. ಏನೇನು ಪ್ರಾಣಿ ಇತ್ತು ಆಗಿನ ಕಾಲದಲ್ಲಿ, ಯಾವ್ಯಾವ ಥರ ಮಿನರಲ್ಸ್ ಇತ್ತು, ಸೈಂಟಿಫಿಕ್ ಕಲೆಕ್ಷನ್ಸ್ ಏನೇನು ಮಾಡಿದ್ವಿ ನಾಟಿಂಗಮ್ ಸಿಟಿ ಅವ್ರ ಕಡೆಯಿಂದ ಅಂತೆಲ್ಲ ಎಜುಕೇಟ್ ಡಿಸೈಡ್ ಮಾಡಿರೋದಕ್ಕೆ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ರೈಟ್. ಆ್ಯಕ್ಚುಲಿ ಐ ಮೀನ್ ಈ ಲ್ಯಾಂಡ್ ಓನರ್ಗೆ, ಈ ಬಿಲ್ಡಿಂಗ್ ಓನರ್ಗೆ ಇರ್ಬೋದು. ಇಲ್ಲಿನ ಜನ ಏನಾದರೂ ಫ್ರೀ ದಿನ ಸಿಕ್ತು ಅಂದರೆ ಈ ಥರ ಬಂದುಬಿಟ್ಟು ಇಲ್ಲೇ ಹಾಸ್ಕೊಂಡು ಇಲ್ಲೇ ಕೂತ್ಕೊಂಡು ಮನೆಯಲ್ಲಿ ಊಟ ಎಲ್ಲ ಮಾಡ್ಕೊಂಡು ಬಂದುಬಿಡ್ತಾರೆ. ಟೈಮ್ ವೇಸ್ಟ್ ಮಾಡೋಲ್ಲ ಗೈಸ್. ನೋಡಿ ಪೇಂಟಿಂಗ್ ಮಾಡ್ತಾಯಿದ್ದಾರೆ, ಎಲ್ಲ ಪೇಂಟ್ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡ್ತಾವ್ರೆ, ಇಲ್ಲಿ ಪೇಂಟ್ ಮಾಡ್ತಾವ್ರೆ. ನೋಡಿ ಗೈಸ್, ಮುಂಗಾರು ಮಳೆ ಮೂವಿಲಿ ಅನಂತ್ನಾಗ್ ಗೈಸ್ ನೀವು ನೋಡ್ಬೋದು ಇಲ್ಲಿ ಜಿಂಕೆಗಳನ್ನ. ಮೀನ್ ಗಾಲ್ಫ್ ಕೋರ್ಟ್ ಒಳಗಡೆನೆ ಇಲ್ಲಿ ಜಿಂಕೆನೆಲ್ಲ ಸಾಕಿದ್ದಾರೆ. ಅದಕ್ಕೆ ಅದು ಮೇಯ್ತಾ ಇರುತ್ತೆ, ಬಟ್ ಆಟ ಆಡೋರು ಆಟ ಆಡ್ಬೋದು. ಆ್ಯಂಡ್ ತುಂಬ ಜಿಂಕೆ ಮುಂದೆನೇ ಇತ್ತು ಗೈಸ್. ನಾವು ಆ್ಯಕ್ಚುಲಿ ಬರ್ಬೇಕಾದ್ರೆ ಇದೇ ರೂಟಲ್ಲೇ ಬಂದಿದ್ದು. ಬಟ್ ಇವಾಗ ಎಲ್ಲ ಆಲೆಲ್ಲ ನೋಡ್ಕೊಂಡು ಮ್ಯೂಸಿಯಮ್ ಎಲ್ಲ ನೋಡ್ಕೊಂಡು ಬರೋಷ್ಟರಲ್ಲಿ ಎಲ್ಲ ಹಿಂದೆ ಹೋಗ್ಬಿಟ್ಟಿದ್ದಾರೆ. ಐ ಮೀನ್ ಮಲ್ಕೊಳ್ಳೋಕ್ಕೆಲ್ಲ ಹೋಗಿದೆ ಏನೋ ಗೊತ್ತಿಲ್ಲ. ಬಟ್ ಇಷ್ಟಿದೆ ಗೈಸ್, ಹತ್ರನೇ ಬರುತ್ತೆ. ಬಟ್ ಇವಾಗ ಯಾಕೋ ಹತ್ರ ಬರ್ತಾ ಇಲ್ಲ, ಎಲ್ಲ ಮೇಯ್ತಿದೆ. ಇನ್ ಕೇಸ್ ಹತ್ರ ಹೋದರೆ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಮಾಡ್ತೀನಿ ಗೈಸ್. ಬರ್ತೀಸ್ ಹೆಂಗನ್ಸಪ್ಪ? ಭಾಳ ಚೆನ್ನಾಗಿ ಅನಿಸ್ತು. ಬಟ್ ಏನಂದರೆ
ಇಲ್ಲಿ ಎಲ್ಲ ಮ್ಯೂಸಿಯಮ್ನು ಒಂದೇ ಥರ ಅನ್ಸ್ಬಿಡುತ್ತೆ, ಎಲ್ಲ ಕಡೆನೂ ಅಷ್ಟೇ. ಈ ಒಂದು ಆರ್ಕಿಯಾಲಜಿ ಇದೊಂದು ಸಿಕ್ಬಿಟ್ಟಿರ್ತಾರೆ ಆ ಥರದ್ದು ಇದು. ಬಟ್ ಇನ್ನೊಂದು ಏನಂದರೆ ಈ ಡೀರ್ ಪಾರ್ಕ್ ನೋಡ್ಬೋದು ಗೈಸ್. ಬಟ್ ಡೀರ್ ತುಂಬ ದೂರ ಇದೆ ಗೈಸ್. ಆ್ಯಕ್ಚುಲಿ ಯಾವುದು ಹತ್ರ ಬರ್ತಾ ಇಲ್ಲ. ನಾನು ಪ್ರಯತ್ನ ಮಾಡ್ತೀನಿ ಬಂದಾಗ ತೋರಿಸೋದಕ್ಕೆ. ಅವುಗಳು ಈಗಲೇ ಭಾವನ ಹೆಂಗೆ ಅನಿಸ್ತು? ಆ್ಯಕ್ಚುಲಿ ಇವತ್ತೊಂದು ಒಂಥರ ರಿಫ್ರೆಶ್ಮೆಂಟ್ ಥರ ಇತ್ತು ನಮಗೆ. ಬಿಕಾಸ್ ಬರೀ ವರ್ಕಿಗೆ ಹೋಗೋದು, ಮನೇಲೇ ಇರೋದು ಇದೇ ಆಗಿಬಿಟ್ಟಿತ್ತು. ಸೊ ಇಟ್ ವಾಸ್ ಕೈಂಡ್ ಆಫ್ ರಿಫ್ರೆಶ್ಮೆಂಟ್ ಟುಡೇ. ಸೊ ಫೀಲಿಂಗ್ ಗುಡ್ ಆ್ಯಂಡ್ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಸೊ ಗೈಸ್, ವಲೆಟನ್ ಹಾಲ್ ಬಂದಾಯಿತು. ನೋಡಿದ್ರಿ ಎಲ್ಲ ಮ್ಯೂಸಿಯಮ್ ಹೇಗಿತ್ತು ಅಂತ ನಿಮಗೂ ವೀಕ್ಷಣೆ ಮಾಡಿದ್ದೀರಾ, ನೀವು ನೋಡಿದ್ದೀರಾ. ಆ್ಯಂಡ್ ಒನ್ ಡೇ ಎಂಜಾಯ್ಮೆಂಟ್ಗೆ, ಮೈಂಡ್ ರಿಫ್ರೆಶ್ ಆಗೋಕ್ಕೆ, ನೇಚರ್ನ ಎಂಜಾಯ್ ಮಾಡೋಕ್ಕೆ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಯಾರಾದರೂ ಯು ಕೆಗೆ ಬರ್ತೀರಾ ಆಸೆಟ್ ಟೂರ್ ಮಾಡೋಕ್ಕೆ ಅಂದರೆ ಈ ಪ್ಲೇಸ್ನ ಬಂದು ಒಂದು ಸತಿ ವಿಸಿಟ್ ಮಾಡಿ. ಒಂದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ, ಒಂದು ಒಳ್ಳೆ ಮೆಮೊರಿ ಆಗುತ್ತೆ ಅಂತ ಹೇಳ್ತಾ, ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮ್ಮದೊಂದು ಸಬ್ಸ್ಕ್ರಿಪ್ಷನು, ಒಂದು ಲೈಕ್ಸ್ ನಮ್ಗೆ ಎಷ್ಟು ಮೋಟಿವೇಟ್ ಮಾಡುತ್ತೆ ಅಂದರೆ ವಿಡಿಯೋಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅದರಿಂದ ಅಂತ ಹೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.